ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಏನಪ್ಪ ಇದು ಹೊಸ ರೆಸಿಪಿ ಅಂದರೆ ಯಾವುದು, ಇದು ಕೆಂಪು ಅವಲಕ್ಕಿನಲ್ಲಿ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ. ಇದನ್ನು ಆಲ್ಮೋಸ್ಟ್ ಲೈಕ್ ಕೇರಳ ಸೈಡ್ ತುಂಬ ಕಾಮನ್ ಆಗಿ ಮಾಡ್ತಾರೆ. ಸೊ ಇದನ್ನು ಟ್ರೈ ಮಾಡಿದ್ವಿ. ಸೊ ನಾನಿಲ್ಲಿ ಕೆಂಪು ಅವಲಕ್ಕಿನ ಒಂದು ಸುಮಾರು 3 kg ತೊಗೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ನೀಟಾಗಿ ಕ್ರಿಸ್ಪಿ ಥರ ಆಗಬೇಕು. ಹೆಚ್ಚು ಕಮ್ಮಿ ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ತೆಗೆದು ಸೈಡ್ ಇಟ್ಕೋಬೇಕು. ಫುಲ್ ಸೀಬಾರ್ದು, ಜಸ್ಟ್ ಕ್ರಿಸ್ಪಿ ಆಗಬೇಕು. ನೋಡಿ, ಈಗ ಫ್ರೈ ಮಾಡ್ಕೊಂಡಿರೋಂಥ ಅವಲಕ್ಕಿಯನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀವಿ. ಮತ್ತೆ ಈಗ ಅದೇ ಬಾಣಲಿಗೆ ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸೊ ನಾವು ಇಲ್ಲೊಂದು 4ರಿಂದ 5 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀವಿ. ಕಡಲೆ ಬೀಜ ಸಿಪ್ಪೆ ತೆಗೆದಿರೋದು. ಅದನ್ನು ಒಂದು 2 ನಿಮಿಷ ಹುರ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಎಲ್ಲ ಮೀಡಿಯಂ ಫ್ಲೇಮಲ್ಲಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚೆನ್ನ ದಾಲ್ ಅಂತ ಹೇಳ್ತೀವಿ, ಅಂದರೆ ಕಡಲೆಬೇಳೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಎಲ್ಲ ಕ್ರಿಸ್ಪಿ ಆಗಬೇಕು. ನೋಡಿ, ಈಗ ಎಲ್ಲವನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿದ್ದೀವಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಪ್ಪು ಎಳ್ಳನ್ನು ಹಾಕೋಬೇಕು. ಸೊ ಕಪ್ಪು ಎಳ್ಳನ್ನು ಹಾಕಿ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಇದನ್ನು ಒಂದು ಪ್ಲೇಟ್ಗೆ ಎಲ್ಲವನ್ನು ತಕ್ಕೊಂಡು ಮತ್ತೆ ಇದೇ ಬಾಣಲಿಗೆ, ಅಂದರೆ ತುಪ್ಪ ಆಲ್ರೆಡಿ ಇದೆಯಲ್ಲ, ಇದೇ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿಯನ್ನು ಹಾಕೋಬೇಕು. ಕೊಬ್ಬರಿ ತುರಿ ಸುಮಾರು 1 kg ಅಷ್ಟಿರುತ್ತೆ. ಸೊ ಅಂದರೆ ಒಂದು 4ರಿಂದ 5 ಕಪ್ಪಷ್ಟು ಕೊಬ್ಬರಿ ತುರಿ ಇರುತ್ತೆ. ಸೊ ಇದನ್ನು ಒಂದು 5 ನಿಮಿಷ ರೋಸ್ಟ್ ಮಾಡಿಕೊಂಡು ಈಗ ಒಂದು ಕಪ್ಪಷ್ಟು ನಾವು ಬೆಲ್ಲವನ್ನು ಸೈಡಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ವಿ ನೀರು ಹಾಕಿ. ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಸೊ ಈಗ ಈ ಬೆಲ್ಲದ ಪಾಕದ ಜೊತೆ ಕೊಬ್ಬರಿ ತುರಿ ಚೆನ್ನಾಗಿ ಬೇಯಬೇಕು. ಸೊ ಇದೊಂದು 2ರಿಂದ 3 ನಿಮಿಷ, ಸುಮಾರು 5 ನಿಮಿಷನೇ ತಗೊಳುತ್ತೆ. ಚೆನ್ನಾಗಿ ಕುದಿಬೇಕು. ಸೊ ಅದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಈಗ ನಾವು ರೋಸ್ಟೆಡ್ ಜೀರವನ್ನು ಹಾಕ್ಕೋಬೇಕು. ಅಂದರೆ ಜೀರಿಗೆನ ನಾವು ಆಲ್ರೆಡಿ ಹುರ್ಕೊಂಡಿರೋಂಥ ಜೀರಿಗೆನ ಹಾಕ್ಕೋಬೇಕು. ಸೊ ಜೀರಿಗೆ ಆಪ್ಷನಲ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಾವಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಪುಡಿ ಮಾಡಿಬಿಟ್ಟು. ಸೊ ನೋಡಿ, ಇದನ್ನು ಕೂಡ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಕೊಬ್ಬರಿ ಚೆನ್ನಾಗಿ ಪಾಕವನ್ನು ಹೀರ್ಕೋಬೇಕು, ಅಷ್ಟೊತ್ತಾಗುತ್ತೆ. ಸೊ ನೋಡಿ, ಈಗೆಲ್ಲ ಬೆಂದಿದೆ, ಕುದೀತಾ ಇದೆ. ಸೊ ಬಬಲ್ ಬರೋದು ಸ್ಟಾಪ್ ಆಗಿದೆ. ಈಗ ನಾವು ಹುರಿದಿಟ್ಕೊಂಡಿದ್ದಂಥ ಕೆಂಪು ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ, ಸ್ವೀಟ್ ಅವಲಕ್ಕಿ ರೆಡಿ ಆಗುತ್ತೆ. ಸೊ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಪಾಕದ ಜೊತೆ ಹೊಂದ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಸುಮಾರು ಒಂದು 5 ನಿಮಿಷ ಆಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದ್ಬಿಟ್ಟು. ನೀವು ಅವಲಕ್ಕಿನ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಯಾಕೆಂದರೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸುಮಾರು ಒಂದು 15 ಡೇಸ್ ಇಟ್ಟರು ಕೂಡ ಏನಾಗಲ್ಲ. ಸೊ ನೋಡಿ, ಈಗ ಒಂದು 10 ನಿಮಿಷನೇ ಚೆನ್ನಾಗಿ ಬೆಂದಿದೆ ಪಾಕದ ಜೊತೆ. ಈಗ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂತಹ ಗೋಡಂಬಿ, ಕಡಲೆ ಬೀಜ, ಎಳ್ಳು ಎಲ್ಲವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆರೋದಕ್ಕೆ ಬಿಟ್ಟು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 15 ಡೇಸ್ ಇಟ್ಕೋಬೋದು. ಇನ್ ಕೇಸ್ ಫ್ರಿಡ್ಜಲ್ಲಿ ಇಟ್ಕೊಳ್ತೀರಿ ಅಂದರೆ ಆಲ್ಮೋಸ್ಟ್ ಲೈಕ್ 1 ಮಂತ್ ಇಟ್ಕೋಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಹೇಗೆ ಅನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.